ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೆಟ್ಟಿಂಗ್ ನಿರ್ಮೂಲನೆಗಾಗಿ ಸಜ್ಜನರವರು, ನಾನ್ವೇಷಣ ಅಂಡ್ ರಮಾಬಾಯಿ ಇವ್ರು ಮೂವರು ಕಷ್ಟಪಡ್ತಿರೋದಷ್ಟು ಸೀರಿಯಸ್ ಆಗಿ ಹೇಳ್ತೀನಿ. ರಿಯಲಿ ಹ್ಯಾಟ್ಸ್ ಅಪ್ ಟು ಯು ತ್ರೀ ಆಫ್ ಯು. ಅಂಡ್ ಒಬ್ಬೊಬ್ಬರ ಬಗ್ಗೆನೇ ಮಾತಾಡೋಣ. ರಮಾಬಾಯಿ, ನಾನು ಇವ್ರ ಬಗ್ಗೆ ಫಸ್ಟ್ ಮಾತಾಡಲೇಬೇಕು ಬಿಕಾಸ್ ಇವ್ರ ವಿಡಿಯೋಸ್ ತುಂಬ ದಿನದಿಂದ ನೋಡ್ತಾ ಇದ್ದೆ. ಅಣ್ಣ ಸ್ಟಾರ್ಟಿಂಗಲ್ಲಿ ಸರ್ಕಾಸ್ಟಿಕ್ ಆಗಿ ಬೆಟ್ಟಿಂಗ್ ವಿರುದ್ಧ ಪ್ರಮೋಷನ್ ಮಾಡೋ ಇನ್ಫ್ಲುಯೆನ್ಸರ್ಗೆ ಸ್ವೀಟ್ ವಾರ್ನಿಂಗ್ ಕೊಡ್ತಿದ್ದ. ಇಫ್ ಇನ್ ಕೇಸ್ ಅವರು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ದ. ಇಫ್ ಇನ್ ಕೇಸ್ ಅವ್ರೇನಾದ್ರು ರಿಟರ್ನ್ ಆಗಿ ಏನಾದರೂ ವೀಡಿಯೋಸ್ ಮಾಡಿದ್ರೆ ಒಂದೊಂದೇ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಅವ್ರು ವೀಡಿಯೋ ಡಿಲೀಟ್ ಮಾಡೋ ತನಕ ಹೋರಾಡ್ತಿದ್ದ. ಅದಾದ ನಂತರ ಸಜ್ಜನರವರು ಸ್ಟಾರ್ಟ್ ಮಾಡಿದ್ರು. ಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಚೇಂಜಸ್ ಬಂತು. ಸಣ್ಣ ಪುಟ್ಟ ಇನ್ಫ್ಲುಯೆನ್ಸರ್ ಎಲ್ಲ ತುಂಬ ಕಡಿಮೆ ಆದರು. ಆ್ಯಂಡ್ ಮೇಯ್ನಾಗಿ ನಾನ್ವೇಷಣ, ನಮ್ಮ ಡಾಕ್ಟರ್ ಬ್ರೋ ನಮ್ಮ ಕನ್ನಡದಲ್ಲಿ ಯಾವ ಥರ ಬ್ಲಾಗರು, ಇವರು ಅದೇ ಥರ ಆಲ್ಮೋಸ್ಟ್ ಪ್ರಪಂಚದ ದೇಶದಲ್ಲಿ ಎಲ್ಲ ದೇಶಗಳಲ್ಲೂ ಸುತ್ತಬೇಕು ಅಂತ ಆಲ್ಮೋಸ್ಟ್ ಇಂಡಿಯಾ ಬಿಟ್ಟು 4 ವರ್ಷ ಆಗಿದೆ. ಇವರು ಅಲ್ಲಿಂದ ಪರ್ಯಟನೆ ಮಾಡ್ತಾನೆ ಇದ್ದಾರೆ. ಇವಾಗ ಈ ಮೂವರು ಸೇರಿ ಕಂಪ್ಲೀಟ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೆಟ್ಟಿಂಗ್ ನಿರ್ಮೂಲನೆಗಾಗಿ ತುಂಬ ಶ್ರಮಿಸ್ತಿದ್ದಾರೆ. ಆ್ಯಂಡ್ ನಾನ್ವೇಷಣ ಅಂತೂ ಹೇಳ್ತೀನಿ ಗುರು, ಅವರು ಅವ್ರ ಬಗ್ಗೆ ಗೊತ್ತಿರೋರು ಗೊತ್ತಾಗತ್ತೆ, ಯಾರನ್ನೂ ಬಿಡ್ತಿಲ್ಲ. ಫಸ್ಟ್ ಬಯಸನ್ ಯಾದವ್, ಇವರು ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಮೋಟೋ ವ್ಲಾಗರ್ ಇವರು. ಅವರು ಈ ನಾನ್ವೇಷನ್ ಅನ್ನೋರು ಅವ್ರ ಯೂಟ್ಯೂಬ್ ಚಾನಲ್ಸ್ ಕೆಲವು ವೀಡಿಯೋಸ್ ಹಾಕಿದ್ದಾರೆ, ಅದು ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡಿ. ಅವರು ಇಟ್ಟಿರೋ ಒಬ್ಬೊಬ್ಬ ಎಷ್ಟೆಷ್ಟು ಆಸ್ತಿ, ಎಷ್ಟೆಷ್ಟು ಬೈಕ್ಸು ಎಲ್ಲ ನೋಡ್ತಿದ್ರೆ ಲಿಟ್ರಲ್ ಮೈಂಡ್ ಬ್ಲಾಕ್ ಆಗುತ್ತೆ. ಅಷ್ಟು ಆಸ್ತಿ ಮಾಡಿದ್ದಾರೆ ಬರೀ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿ. ಆ್ಯಂಡ್ ಇನ್ನೊಬ್ರು ಬಂದು ಪರೇಶನ್ ಬಾಯ್ಸ್ ಅಂತ, ಇವರು ಬಂದು ಪರೇಶನಲ್ಲಿ ಇಮ್ರಾನ್ ಖಾನ್ ಅಂತ ಒಬ್ರು ಇದ್ದಾರೆ. ಇವರು ಹೆವಿ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ರು. ಸದ್ಯಕ್ಕೆ ಮಾಡ್ತಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೆವಿ ಮಾಡ್ತಿದ್ರು. ಅವ್ರ ವಿರುದ್ಧನೂ ವಿಡಿಯೋ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ತುಂಬ ಜನ ಇನ್ಫ್ಲುಯೆನ್ಸರ್ ಲೋಕಲ್ ಬಾಯ್ ನಾನಿ ಅಂತ ಒಬ್ರು ಇದ್ದಾರೆ. ಇವರು ಆ ಬೋಟಲ್ಲಿ ವೀಡಿಯೋಸ್ ಮಾಡಿ ಫೇಮಸ್ ಆಗಿದ್ರು. ಇವರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಮತ್ತು ಸಜ್ಜನರ ಸರ್ಗೆ ಸಾರಿ ಹೇಳ್ಬಿಟ್ಟು ಇವರು ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಇನ್ನೂ ಲಿಸ್ಟ್ ತುಂಬ ದೊಡ್ಡದಿದೆ. ವಿಜು ಗೌಡ ಅಂತೂ ಇನ್ನೂ ಆಲ್ಮೋಸ್ಟ್ ಒಂದು 25-30 ಜನ ಟಾಪ್ ಇನ್ಫ್ಲುಯೆನ್ಸರು ತೆಲುಗಲ್ಲಿ ಪ್ರಮೋಷನ್ಸ್ ಮಾಡ್ತಿರೋದು, ಬೆಟ್ಟಿಂಗ್ ಪ್ರಮೋಷನ್ಸ್. ಈಗ ಒಂದೊಂದಾಗಿ ಎಲ್ಲ ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಮಾರ್ನಿಂಗ್, ಐ ಥಿಂಕ್ ಇವತ್ತು ಮಾರ್ನಿಂಗ್ಗೆ ನಾನ್ವೇಷಣ್ ಅವರು ಒಂದು ವೀಡಿಯೋ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರ ಸ್ಟೋರಿ ಹಾಕ್ತಾರೆ. ಬಿಗ್ ಬಾಸ್ ಸೀಸನ್ ವಿನ್ನರ್, ತೆಲುಗಲ್ಲಿ ಬಿಗ್ ಬಾಸ್ ಸೀಸನ್ ವಿನ್ನರ್ ರೈತರ ಮಗ ಅಂತ ಹೇಳ್ಕೊಂಡ್ಬಿಟ್ಟು ಒಬ್ಬರು ಫೇಮಸ್ ಆಗ್ತಾರೆ. ಅವ್ರ ಹೆಸರು ಪಲ್ಲವಿ ಪ್ರಶಾಂತ್ ಅಂತ. ನಾನು ರೈತರ ಮಗ ಹಂಗೆ ಹಿಂಗೆ ಬಿಗ್ ಬಾಸ್ ಸೀಸನ್ ನಾನು ತೆಲುಗಲ್ಲಿ ಕಂಪ್ಲೀಟಾಗಿ ನೋಡಿದ್ದೆ. ಅವರು ಒಂದೊಂದು ಸ್ಪೀಚಸ್ಗೂ ಎಷ್ಟು ಯಾವ ರೇಂಜಲ್ಲಿ ಅಮರಿಸ್ತಾರೆ ಅಂದರೆ, ನಾನು ಕೂಡ ಅವ್ರಿಗೆ ಓಟ್ ಹಾಕಿದ್ದೆ. ಬಟ್ ಸಡನ್ನಾಗಿ ಬಂದ್ಬಿಟ್ಟು ನಾನು ರೈತರು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಬೆಟ್ಟಿಂಗ್ ಪ್ರಮೋಷನ್ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೂ ಇವತ್ತು ನಾನ್ವೇಷಣ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಬಯಸನ್ ಯಾದವ್ನ ಕಂಟ್ರೋಲ್ ಮಾಡಿದ್ರು, ಪರೇಶನ್ ಬಾಯ್ಸ್ನ ಕಂಟ್ರೋಲ್ ಮಾಡಿದ್ರು. ಈಗ ಉಳಿದಿರೋ ಇನ್ಫ್ಲುಯೆನ್ಸರ್ನೆಲ್ಲ ಕಂಟ್ರೋಲ್ ಪ್ಲಸ್ ನಮ್ಮ ಸಜ್ಜನರ್ ಸರ್ ಅವರ ರೇಂಜಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಸಜ್ಜನರ್ ಸರ್ ಇದೇ ಥರ ನೀವು ನಮ್ಮ ಕನ್ನಡದವರು ಅಂತ ಹೇಳಿ